ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರು ಇವತ್ತು ಬಳ್ಳಾರಿಯಲ್ಲಿ ಬೃಹತ್ ಆದಂಥ ಪ್ರತಿಭಟನಾ ಸಮಾವೇಶವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಹಾಗೂ ಬಳ್ಳಾರಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂಥ ಪ್ರತಾಪ್ ರೆಡ್ಡಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಬಿಜೆಪಿ ನಾಯಕರುಗಳು ಬೃಹತ್ ಆದಂಥ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಸರ್, ಈಗ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಅವ್ರು ಯಾವುದೋ ಇಲ್ಲಿದ್ದ ಸಬ್ಜೆಕ್ಟನ್ನು ತೊಗೊಂಡು ಪ್ರೊಟೆಸ್ಟ್ ಮಾಡ್ತಾ ಅಂತೇಳಿ ಇವತ್ತು ಅವರು ಮೀಡಿಯಾ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾಯಿದ್ರು ವಿನಃ ಅವರು ಕಾನೂನು ಬಗ್ಗೆ ಇಲ್ಲಿ 2.5 ವರ್ಷ ಆಯ್ತು ಬಳ್ಳಾರಿನಲ್ಲಿ ಒಂದೇ ಒಂದು ಸಣ್ಣ ಗಲಾಟಿಲ್ಲ. ಇದು ಯಾವತ್ತು ಬಳ್ಳಾರಿಗೆ ಎಂಟ್ರಾಗ್ತಾನೆ ಆವಾಗಿಂದ ಗಲಾಟೆ ಸ್ಟಾರ್ಟ್ ಆಗ್ತವೆ. ಅದುವರೆಗೆ 2.5 ವರ್ಷ ಆಯ್ತಲ್ಲ, ಯಾವುದಾದ್ರೂ ಒಂದು ಘಟನೆ ಆಯಿತು ಬಳ್ಳಾರಿನಲ್ಲಿ? ಇವರೇ ಕೆದಕ್ತಾರೆ, ಎಲ್ಲದೂ ಕೆದಕಿ ಗಲಾಟೆ ತಕ್ಕೊತಾರೆ. ಅದರ್ವೈಸ್ ಬಳ್ಳಾರಿ ವಾಸ್ ಪೀಸ್ಫುಲ್. ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕಾನೂನು ಸುವ್ಯವಸ್ಥೆ ಹದಗೆಡ್ಲಿಕ್ಕೆ ಕಾರಣ ನಾರಾ ಭರತ್ ರೆಡ್ಡಿ ಅವರು ಅಂತ ಹೇಳಿ ಗಂಭೀರವಾದಂಥ ಆರೋಪ ಮಾಡ್ತಾ ಇರುವಂಥದ್ದು. ಸರ್, ಈಗ ಕಾನೂನು ಸುವ್ಯವಸ್ಥೆ 2.5 ವರ್ಷದಿಂದ ಒಂದು ಗಲಾಟೆ ಇಲ್ಲ ಸರ್. ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂದರೆ ಗಲಾಟೆಗಳು ಮೇಲೆ ಆಗಬೇಕು, ಒಂದೂ ಆಗಿಲ್ಲ. ಅದು ನಿದರ್ಶನೇನು? ಅದರಂತೆ ಏನಂದರೆ ಕಾನೂನು ಸುವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಈಗ ಇವ್ರು ಬಂದಮೇಲೆ ಸೀನ್ ಮೇಲೆ ಬಂದಮೇಲೆ ಇವೆಲ್ಲ ಕಾನೂನು ವಿರುದ್ಧವಾದ ಚಟುವಟಿಕೆಗಳು ಆಗಿರೋದು. ಅವರೇ ಹರಿಯೋದು, ಅವರೇ ಕಲ್ಲು ಎಸೆಯೋದು, ಪ್ರಚೋದನೆ ಮಾಡೋದು, ಇದನ್ನ ತಾನೇ ಶುರುವಾಗಿರೋದು. ಈಗ ಅದುವರೆಗೆಲ್ಲ ಎಲ್ಲೆನ್ನ ಒಂದು ಕಡೆ ಲ್ಯಾಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಿದೆನಾ, ಒಂದು ಕಮ್ಯುನಲ್ ರೈಟ್ ಆಗಿದೆನಾ? ಏನೂ ಇಲ್ಲ. ಶಾಂತವಾಗಿತ್ತು ಬಳ್ಳಾರಿ ನಗರ. ಆ ಶಾಂತವಾಗಿದ್ದು ಬಳ್ಳಾರಿ ನಗರ ಅಶಾಂತಿ ಕ್ರಿಯೇಟ್ ಮಾಡಿ ಇವರು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಂಬಕ್ಕೆ ಇದೆಲ್ಲ ಹುನ್ನಾರ ನಡೆಸಿದ್ದಾರೆ ವಿನಃ ಬಳ್ಳಾರಿ ವಾಸ್ ಪೀಸ್ಫುಲ್ ಆ್ಯಂಡ್ ಲ್ಯಾಂಡ್ ಆರ್ಡರ್ ಎವ್ರಿಥಿಂಗ್ ವಾಸ್ ಅಂಡರ್ ಕಂಟ್ರೋಲ್. ವಾಲ್ಮೀಕಿ ಮಹರ್ಷಿಯನ್ನು ರಾಜಕಾರಣಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ಹೇಳ್ತೀರಾ? ಸರ್, ವಾಲ್ಮೀಕಿ ಮಹರ್ಷಿನ ರಾಜಕಾರಣಕ್ಕೆ ಬಳಸ್ಕೊಂಬಷ್ಟು ಸಣ್ಣತನ ಆಗಲಿ ನೀಸ್ತನ ಆಗಲಿ ನಮ್ಮವ್ರಿಗೆ ಯಾರಿಗಿಲ್ಲ. ನಮ್ಮ ಫ್ಯಾಮಿಲಿಗಾಯಿತು ಅಲ್ಲ, ಅವ್ರದ್ದು ಏನು ಬಳಸ್ಕೊತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಾವೊಂದು ಮತ್ಕರುವಂಥ ಒಂದು ಬೃಹತ್ತವಾಗಿ ಒಂದು ವಿಗ್ರಹ ಭಾಳ ಚೆನ್ನಾಗಿ ಅರುಣ್ ಯೋಗರಾಜ್ ಮಾಡ್ತಾರೆ ಅಂದಮೇಲೆ ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ ಬೇತನ್ನು ಭಾಳ ಕಡಿಮೆ ಟೈಮಲ್ಲಿ. ಸೊ ಅಲ್ಲಿ ಮಾಡಿದೆ ಬಳ್ಳಾರಿ ಎಲ್ಲ ರೂಟ್ಗಳಿಂದ ಅಲ್ಲಿ ಬಂದು ಎಂಟ್ರಾಗ್ತಾವಲ್ಲ, ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ವಿಗ್ರಹ ಇರಬೇಕಂತೇಳಿ ಆ ಮಹನೀಯರು ನೋಡಿದರೆ ಸ್ವಲ್ಪ ಎಲ್ಲರಿಗೆ ನಮ್ಮ ಇತಿಹಾಸ ನೆನಪಾಗಬೇಕು ದೃಷ್ಟಿಯಿಂದ ಅವತ್ತು ದೊಡ್ಡದಾಗಿ ಸರ್ಕಲ್ ಮಾಡಿ ವಾಲ್ಮೀಕಿ ಭಾಷೆ ವೃತ್ತ ಅಂತ ಹಿಂದೆ ಇಟ್ಟಿದ್ರು. ಅದು ಕಾಣ್ತಾ ಇಲ್ಲ ಇವತ್ತು ವಿಗ್ರಹ. ಸೊ ಅದನ್ನು ಮುಂಚೋಟಿಗೆ ತರಬೇಕಂತ ಉದ್ದೇಶದಿಂದ ಮಾಡಿದ್ದಾರೆ. ಪ್ರಕರಣವನ್ನು CBI ಕೊಡಬೇಕು, ಇಲ್ಲ ನ್ಯಾಯಾಂಗ ತನಿಖೆ ಮಾಡಬೇಕು ಮತ್ತು ನಾರಾ ಭರತ್ ರೆಡ್ಡಿ ಅವ್ರನ್ನ ಬಂಧಿಸಬೇಕು ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸರ್, ಏನಾದರೂ ಬಂಧಿಸ್ಬೇಕಂದ್ರೆ ಅವ್ರನ್ನೇ ಬಂಧಿಸ್ಬೇಕು, BJP ಮುಖಂಡರು ಬಂಧಿಸ್ಬೇಕು. ಅವರು ಇಡೀ ರಾಜ್ಯದಲ್ಲಿ ತಣ್ಣಗಿರೋ ಕಡೆ ಹೋಗಿ ಎಲ್ಲಿ ಹೋದ್ರೂ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಅವರೇ. ಸ್ಫೋಟಕವಾಗದ ಮಾತುಗಳು ಮಾತಾಡೋದು, ಜನಕ್ಕೆ ಕಿರಣ ಮಾತುಗಳು ಮಾತಾಡೋದು. ಅದಕ್ಕೆಲ್ಲ ಯಾವ ಥರ ಬಿಲ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿಲ್ ಕೊಟ್ಟು ತಂದಿದ್ದು ಇವರು ದ್ವೇಷ ಭಾಷೆಗಳು ಮಾಡಬಾರ್ದಂತ. ಆ ನಿಟ್ಟಿನಲ್ಲಿ ಇವತ್ತು ಕಂಟ್ರೋಲ್ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಎಷ್ಟು ಮಾತಾಡ್ತಾರೆ ಅಂದರೆ ಬೇರೆ ಆರಾಮಿದ್ದ ಕೆಣಿಕೆ ಮಾತಾಡ್ತಾರೆ. ಅದು ಅವ್ರ ಸಂಸ್ಕೃತಿ. ಅದು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಆ ಥರ ಯಾವ ಇಲ್ಲ. ಅವ್ರು ಏನೇ ಮಾತಾಡೋ ಸಮಾಜ ಪರವಾಗಿ ಸಮಾಜಕ್ಕೆ ಮುಖ್ಯವಾಗಿ ಮಾತಾಡ್ತಾರೆ. ತಪ್ಪಿದ್ದು ತಪ್ಪು ಅಂತಾರೆ. ಇವ್ರೇನು ಯಾವುದೋ ಒಂದು ಹೆಣ ಸಿಕ್ಕಿದೆ ಅಂದರೆ ಹೆಣ ರಾಜಕೀಯ ಮಾಡೋಕ್ಕೆ ಕೂತ್ಕೊಬೋದು. ಯಾವ ಊರಾಗ ಮೊನ್ನೆ ಹುಬ್ಳಿನಲ್ಲಿ ಒಂದು ಗಲಾಟೆ ಆಯ್ತು ಹೆಣ್ಮಗಳದು. ಅದು 2 ಸಲ ಗೊತ್ತಾಯ್ತು, ಏನಿಲ್ಲ ಅದು ಬಿಟ್ಬಿಟ್ರು. ಈಗ ಅವ್ರಿಗೇನು ಮಾಡೋಕ್ಕೇನು ಕೆಲಸ? ಅಶೋಕ್ ಚಲವಾದ ನಾಡ್ಸು ಎಲ್ಲೇನೋ ಒಂದು ಗದ್ದಾಗಿ ಸೀದಲ್ಲಿ ಹೋಗೋದು, ಪ್ರೆಸ್ ಮೀಟ್ ಮಾಡೋದು, ಬಾಯಿಗೆ ಹೆಲುಬಿಲ್ದಾಗ ಮಾತಾಡೋದು. ಅಷ್ಟು ದೊಡ್ಡ ಮುಖಂಡರು 5 ಟರ್ಮ್ 6 ಟರ್ಮ್ MLA ಆಗಿದ್ದ ಅಶೋಕ್ ಅವರು ಒಂದು ದಿವಸನ ಕನ್ಸ್ಟ್ರಕ್ಟಿವ್ ಆಗಿ ಅದನ್ನೆಲ್ಲ ನೀವು ಮೀಡಿಯಾ ಮೀಟಿಂಗ್ಗಳು ನೋಡಿರಿ, ಒಂದು ದಿವಸಕ್ಕೆ ಕನ್ಸ್ಟ್ರಕ್ಟಿವ್ ಒಂದು ಸಲಹೆ ಸೂಚನೆ ವಿಧಾನ ಸಭೆಯಲ್ಲಾಗಲಿ ಹೊರಗಿನಾಗಲಿ ಸರ್ಕಾರಕ್ಕೆ ಏನಂತ ಕೊಟ್ಟಿದ್ದಾರೆ. ಬರೀ ವಾಚಾಮಘೋಷ ಬೈಯೋದು ಬಿಟ್ಟರೆ ಒಂದು ಸಲ ಸೂಚನೆ ಕನ್ಸ್ಟ್ರಕ್ಟಿವ್ ಡಿಬೇಟ್ ಇಲ್ಲ. ಈ ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರವನ್ನು ಇಟ್ಕೊಂಡು ಹಂತವಾಗಿ ಹೋರಾಟ ಮಾಡೋದ್ರ ಜೊತೆಗೇ ಬಳ್ಳಾರಿ ಟು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾರಂತೆ ಅವರು. ಸರ್, ಹೇಳಿದ್ನಲ್ಲ ಸರ್, ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರೂ ಎಲ್ಲ ಹಕ್ಕುಗಳಿದೆ. ಅವ್ರು ಪಾದಯಾತ್ರೆನ ಮಾಡಲಿ, ಈ ಉರುಳಿ ಸೇವನ ಮಾಡಿದ್ರೆ ಒಳ್ಳೆ ತಾನು ಆರೋಗ್ಯ ಚೆನ್ನಾಗಿರ್ತೈತೆ ಎಲ್ಲರಿಗೆ. ಯಾರು ಬೇಡ ಅಂತಾರೆ? ಸಿದ್ದರಾಮಯ್ಯರು ಮಾಡಿದ ಪಾದಯಾತ್ರೆಗೆ ಮಹತ್ವಕ್ಕೆ ಈ ಪಾದಯಾತ್ರೆ ಮಹತ್ವಕ್ಕೆ ಯಾವುದೂ ಜನ ಸ್ವೀಕಾರ ಮಾಡಲ್ಲ. ಆಗಿನ ಸನ್ನಿವೇಶನೇ ಬೇರೆ. ಈಗಿನ ಸನ್ನಿವೇಶ ಏನಂತ ಹೇಳಿದ್ರೆ ಈ ಗಣಿ ಹಗರಣಗಳು ಕೇಸುಗಳಿಗೆ 20ನೇ ತಾರೀಕು ನಂತರ ಬರ್ತವೆ. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಇದನ್ನು ಮೇಜರಾಗಿ ಮಾಡ್ತಾಯಿದ್ರು ವಿನಃ ಬೇರೆ ಯಾವ ಕಾರಣ ಇಲ್ಲ. ಈ ಸರ್ಕಾರ ಅವರು ಒಂದು ವೇಳೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದರೆ ಅವರು ಅರ್ಜಿ ಕೊಟ್ಟು ಸರ್ಕಾರ ಪಾಲನೆ ಅಂದ್ರೆ ಪಾದಯಾತ್ರೆ ಮಾಡ್ಬೋದು. ಹಿಂದೆ ಶ್ರೀರಾಮುಲು ಮಾಡಿದ್ರು, ಯಾರು ಬೇಡಂದರು? ಬೇಡಬೇಕಾಯ್ತಾ? ಸಂವಿಧಾನದಲ್ಲಿ ಯಾರಿಗ ಹಕ್ಕಿದೆ, ಹಕ್ಕು ಮಾಡ್ಕೊಳ್ಳಿ. ಇವರು ಮೀಡಿಯಾ ಅಟೆನ್ಷನ್ ಡೈವರ್ಟ್ ಮಾಡ್ಕೊಂಬಲಿಕ್ಕೆ ಮಾಡ್ತಾರೆ ವಿನಃ ಬೇರೆ ಮೂಲ ಉದ್ದೇಶ ಏನೂ ಇಲ್ಲ. ಅಂದರೆ ನಾರಾ ಭರತ್ ರೆಡ್ಡಿ ಅವರು ನಗರದಲ್ಲಿ ಮಾಡ್ತಿರ್ತಕ್ಕಂಥ ಅಭಿವೃದ್ಧಿಯನ್ನು ಸಹಿಸ್ಕೊಳ್ಳೋದೇ ಕಾಲು ಕೆರೆದು ಜಗಳ ಮಾಡ್ತಾ ಇದ್ದಾರೆ ಅಂತೀರಾ? 100%.
ಭರತ್ ರೆಡ್ಡಿ ಅವ್ರು ಬಂದ ಮೇಲೆ ಬಳ್ಳಾರಿ ನಗರದಲ್ಲಿ ಯಾವತ್ತೂ ಕಾಣಲಾದಂಥ ಒಂದು ಅಭಿವೃದ್ಧಿ ಕಾಣ್ತೈತೆ. ಎಲ್ಲ ಸರ್ಕಲ್ಗಳು, ಎಲ್ಲ ರೋಡ್ಗಳು ವೈಡನಿಂಗು ಎಲ್ಲ ಆಗಿ ಇವತ್ತು ನೈಟ್ ಡೇ ಟೈಮ್ ನೋಡಿದ್ರು ಕೂಡ ಟ್ರಾಫಿಕ್ಕಿಗೆ ಅನುಕೂಲವಾಗೋಂಥ ಒಂದು ಸೂಚನೆ ಎಲ್ಲ ಕಡೆ ಈಗ ಜನ ಮೆಚ್ತಾ ಇದ್ದಾರೆ. ಅದನ್ನು ನೆಕ್ಸ್ಟ್ ಚುನಾವಣೆಗೆ ಹಿಂಗೆ ಆದರೆ ನಮಗೆ ಮುಂದಿನ ಚುನಾವಣೆ ಕಷ್ಟ ಆಗುತ್ತೆ ಅಂತ ಕಾಲು ಕೇರಿ ಇದು ಮಾಡಿದ್ರು ಅವರು. ಇಲ್ಲಾಂದರೆ ಏನಾದರೂ ಒಂದು ಹೇಳಿದಲ್ಲ, ಒಂದೇ ಒಂದು ಘಟನೆ ಆ ಹುಡುಗ ಎಲ್ಲಿ ಗ್ರ್ಯಾಂಟ್ ತರ್ತದೋ, ಯಾವ ಡಿಪಾರ್ಟ್ಮೆಂಟ್ ಗ್ರ್ಯಾಂಟ್ ತಂಗೋದು, ಎಲ್ಲರಿಗಿಂತ ನಮ್ಮ ವಿಜಯನಗರ ಬಳ್ಳಾರಿ ಜಿಲ್ಲೆ ಹೈಯೆಸ್ಟ್ ಗ್ರ್ಯಾಂಟ್ ತಂದು ಇವತ್ತು ಅಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದನ್ನು ಸಹಿಸ್ಕೊಂಬಕ್ಕಾಗ್ತಾಯಿಲ್ಲ. ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲೇ ಜನಾರ್ದನ್ ರೆಡ್ಡಿ ಅವರ ಕುಟುಂಬದ ಎಲ್ಲ ಬ್ರದರ್ಸ್ಗಳು ಒಗ್ಗಟ್ಟಾಗಿ ಇದೀಗ ನಿಮ್ಮ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ. ಸರ್, ಅವ್ರು ಒಗ್ಗಟ್ಟಾದ್ರೂ ಚಿಂತೆ ಇಲ್ಲ, ಅವ್ರು ಬಿಡಿಯಾಗಿದ್ರೆ ಚಿಂತೆ ಇಲ್ಲ. ಚುನಾವಣಾ ರಾಜಕೀಯದಲ್ಲಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಹೆಂಗಿರ್ತಾರೆ ಗೊತ್ತು. ಅವ್ರ ಅಣ್ಣ ತಮ್ಮರ ಮನಸ್ಸಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಏನಿದೆ ಅಂಬದು ಅಂತಃಕರಣದಲ್ಲಿ ಏನಂತ ನನಗೆ ಗೊತ್ತು, ಊರಿನ ಜನಕ್ಕೆ ಗೊತ್ತು. ಇವತ್ತು ಸುಮ್ಮನೆ ಅದು ಫೋಟೋಶೂಟ್ಗಾಗಿ ಒಂದಾಗ ಮಾತಾಡ್ತಾರೆ ವಿನ ಈಗ 6 ತಿಂಗಳು 8 ತಿಂಗಳ ಕೆಳಗೆ ಸೋಮಶೇಖರ್ ರೆಡ್ಡಿ ಅವ್ರು ಏನು ಮಾತಾಡಿದ್ರು, ಶ್ರೀರಾಮುಲು ಅವ್ರು ಮಾತಾಡಿ ಎಲ್ಲ ಜನ ನೋಡಿದಾರಲ್ಲ. ಈಗ ಮತ್ತೆ ವಾಟ್ಸಪ್ಪಲ್ಲಿ ಹರಿದಾ ಇರ್ತದೆ. ಅದು ಒಳಗಿರೋದು ನೋವು ಯಾರಿಗೂ ಹೋಗಲ್ಲ, ಒಳಗಿರೋ ನೋವು ಹಂಗೆ ಇರ್ತದೆ. ಮೇಲೆ BJP ಹೈಕಮಾಂಡ್ ಹೇಳಿದಕ್ಕೆ ಅವರು ಒಗ್ಗಟ್ಟಾಗಿ ತೋರಿಸಿದ್ರು ಮನಸ್ಸಲ್ಲಿ ಒಂದಾಗಿಲ್ಲ, 100% ಒಂದಾಗಿಲ್ಲ. ಕೊನೆಯದಾಗಿ ಜನಾರ್ದನ್ ರೆಡ್ಡಿ ಬ್ರದರ್ಸ್ಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ಜನಾರ್ದನ್ ರೆಡ್ಡಿ ಬ್ರದರ್ಲಾಗಿ ಯಾವತ್ತೂ ಟ್ರೀಟ್ಮೆಂಟ್ ಮಾಡಿಲ್ಲ ಸರ್. ಆತ ಈಸ್ ಎ ಡಿಕ್ಟೇಟರ್. ಅವ್ರ ಅಣ್ಣಂದನ್ನು ಯಾವ ಟೈಮಲ್ಲಿ ಬೇಕಾದ್ರೆ ಬಳಸ್ಕೊಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ಬಿಸಾಕೋದು. ಶ್ರೀರಾಮುಲು ಹಂಗೆ ಬಳಸ್ಕೊಂಡ ಬಿಸಾಕ್ದ. ಎಲ್ಲರಾಯ್ತು, ಸುರೇಶ್ ಬಾಬುನಾಯ್ತು, ಎಲ್ಲರನ್ನಾಯ್ತು. ಯಾರು ಅವ್ರು ಬಳಸ್ಯಾನ ಹೇಳ್ರಿ? ಅಲ್ಲ, ಮತ್ತೆ ಹೇಳ್ದೆ ಆತನ ಇವರು ಸೋಮಶೇಖರ್ ರೆಡ್ಡಿ ಹೇಳಿದ್ರು ನಮ್ಮನ್ನೆಲ್ಲ ಬಳಸ್ಕೊಂಡು. ಈಗ ಸೋಮಶೇಖರ್ ರೆಡ್ಡಿ ಹೇಳ್ದ ನಮ್ಮನ್ನೆಲ್ಲ ಹೇಳಿ ಅಂತಾನೆ. ಅದು ಸೋಮಶೇಖರ್ ರೆಡ್ಡಿ ಸ್ವತಃ ಹೇಳಿ ಮೀಡಿಯಾದಲ್ಲಿ, ನಾವು ಸುರೇಶ್ ಬಾಬು, ಶ್ರೀರಾಮುಲು, ಸೋಮಲಿಂಗಪ್ಪ ಇವರೆಲ್ಲ ಹೇಳಿಗಳ ಅಂತ ಪ್ರಶ್ನೆ ಮಾಡ್ತಾನೆ ಸೋಮಶೇಖರ್ ರೆಡ್ಡಿ ಅವರು. ಆತನು ಹೇಳ್ತಾನೆ, ಆತನ ಗುಣ ಮೊದಲಿನ ನೋಡಿದ್ದೀನಿ, ನಮ್ಮನ್ನೆಲ್ಲರ ಕಾಲು ಕಸಾಗಿ ಎಲ್ಲರೂ ಆತನ ಕೆಳಗೆ ಇರಬೇಕು, ಅದನ್ನ ಕಾಲು ಕೆಳಗೆ ಇರಬೇಕು, ಇಲ್ಲಿದ್ದರೆ ಅವ್ನು ಧ್ವಂಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಅವರೇ ಸ್ವತಃ ಹೇಳಿದೆ. ಅದು ನಾನೇನು ಹೇಳಬೇಕಾಗಿದೆ, ಸೋಮಶೇಖರ್ ರೆಡ್ಡಿ ಖುದ್ದಾಗಿ ಹೇಳಿದ್ದಾರೆ. ಇದಿಷ್ಟು ಪ್ರತಾಪ್ ರೆಡ್ಡಿ ಅವರ ಮಾತುಗಳು. ಜನಾರ್ದನ್ ರೆಡ್ಡಿ ಅವರು ಕಾಲು ಕೆರೆದುಕೊಂಡು ನಮ್ಮ ವಿರುದ್ಧವಾಗಿ ಉದ್ದೇಶಪೂರ್ವಕವಾಗಿ ಜಗಳವನ್ನು ಮಾಡ್ತಾ ಇದ್ದಾರೆ ಮತ್ತು ಶಾಂತಿ ಸುವ್ಯವಸ್ಥೆ ಹದಗೆಡಲಿಕ್ಕೆ ಕಾರಣ ಜನಾರ್ದನ್ ರೆಡ್ಡಿ ಅವರ ಬ್ರದರ್ಸ್ಗಳೇ ಅನ್ನೋ ಒಂದು ಆರೋಪವನ್ನು ಪ್ರತಾಪ್ ರೆಡ್ಡಿ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಧಾಕೃಷ್ಣ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.